ಎಂತ ಚೋಳಿ ಅತ್ತೇಲಿ ಅಂದೆಲ್ಲ ದಪ್ಪ ಬಂದ್ರೆ ಕಾಣ್ಲಕ್ಕೆ ಬಾಳದ ಬೋಟ್ ಗಣಿ ಮಲ್ಬಿಗೆ ಹೋತ್ರಿ ಹೋಯ್ ಅದೊಂದು ಬಾಲಿ ಹೊಡಿತೀವಿ ಇಲ್ಲೇ. ಹಾಯ್ ನಮಸ್ಕಾರ, ಮತ್ತೊಂದು ಹುಡುಗಿ ಸ್ವಾಗತ ಸುಸ್ವಾಗತ. ಕೆಲವರೆಲ್ಲ ಹೇಳ್ತಿದ್ರು ಇವತ್ತು ಒಂದೇ ದಿನ ಮೀನು ಹಿಡಿಬೇಡಿ ಮರೆ, ಸ್ವಲ್ಪ ಬೆಚ್ಚಿ ಬನ್ನಿ ಅಂತ. ಆಮೇಲೆ ಅಷ್ಟೇನ್ರಿ ಮೀನಿಲ್ಲ ಅಂತ ಹೇಳ್ತಿದ್ದಿಲ್ಲ ಹಾಗಲ್ಲ ಅಂತ. ಈಗ ಮೀನು ಬಪ್ಪುದು ಸವಾರಿ ಬಾಯಿ ಅಥವಾ ಸವಾರಿ ಮೀನು ಅಂತಾರೆ. ಅಂದರೆ ಒಂದು ಸತಿ ಬಪ್ಪುದ ಅಂದ್ರೆ ಒಂದಿನ ನೆಕ್ಸ್ಟ್ ದಿನ ಹಾಕ್ತದೆ. ಆದರೆ ಈಗ ಒಂದಿನ ಬತ್ತಂದರೆ ಯಾತ್ರ ಗೊತ್ತು. ಈಗ ಬಟ್ಕಳ್ದ ಬತ್ತಿತ್ತಂದರೆ ಒಂದು 2 ದಿನದಾಗೆ ಗೊಂಗೋಳಿ ಬರ್ತದೆ. ಗೊಂಗೋಳಿಂದ ನೆಕ್ಸ್ಟ್ ಸೀದಾ ಪಾಸ ಮಲ್ಪ. ಆದರೆ ಒಂದು ಸತಿ ಬಂದಲ್ಲೇ ಹಿಡ್ಕಣಕ್ಕೆ ನಾವು ಅದು ಸಿಕ್ಕರೆ ಸಿಕ್ತಿಲ್ದಿರಿಲ್ಲ, ನಾವು ಆ ಟೈಮಾಗ ಅಲ್ಲಿ ಇದ್ರೆ ಅಡ್ಡಿಲ್ಲ. ಆ ಥರ ಕೆಲವರೆಲ್ಲ ಹೇಳಿದ್ರೆ ಒಂದು ಸ್ವಲ್ಪ ಹಿಡುಕಿ ಅಂತ ಅದು. ಈಗ ಇಲ್ಲೇ ಬಂದು ಹಿಡಿದಾರ ಅಡ್ಡಿಲ್ಲ, ಕಡ್ಲ ಅದು ಒಂದು ಸತಿ ಬಲಿ ಹಾಕೊಳ್ಳಿ ಎಷ್ಟು ಮೀನು ಸಿಕ್ಕದು ಅಂತ ಯಾರಿಗೂ ಗೊತ್ತಿಲ್ಲ. ಕೆಲವರೆಲ್ಲ ಹೇಳೋದನ್ನು ಕಂಡ್ರೆ ಆಮೇಲೆ ಮತ್ತೆ ನೀವು ಅಷ್ಟು ಕುತ್ತಿಪ್ಪುದಾರೆ ಸೀದಾ ದೋಣಿಗೆ ಬನ್ನಿ, ಅಷ್ಟೊತ್ತಿ ಗೊತ್ತಾಗ್ತದೆ ಎಕ್ಸ್ಪೀರಿಯನ್ಸ್ ಹೆಂಗಿಲ್ಲ ಇರುತ್ತೆ. ಮೀನು ಸಿಕ್ಕತ್ತಾ ಇಲ್ಲಿ ಅಂತ ಡೈಲಿ ಮೀನು ಇಪ್ಪುದಿಲ್ಲ, ಹಾಕಿ ಕಾಣಿ ಗೊತ್ತಾಗ್ತೀವಿ. ತಿಂಗಳ ಬೆಳಕಿ ಹ್ಯಾಂಗೆ ತೊಡ್ಸ್ಕೊಂಡು ದೋಣಿ ಓಡು. ಈಗ ಅಲ್ಲಿಗ ನ್ಯೂಸ್ ಬಂತೀಗ ಯಾರು ಬಾರಿ ಹೊಡ್ದಿರೇನು, ಯಾರೋ ದೋಳ್ಳು ಓದ್ತದೆಲ್ಲ ವಾಸನೆ ಮತ್ತೆ ಬಾಯಿಗೆ ವಾಸನೆ. ಫಿಶಿಂಗ್ ಬೋಟ್ ನ್ಯೂಸ್ ಕಾಂಬ ಅಲ್ಲ ಹೌದಾ ಅಲ್ಲಿ ಹೆಂಗೆ ಗೊತ್ತಾಗ್ತಿಲ್ಲ, ಅದಕ್ಕೆ ಯಾರಿಗೆ ಕಾಲ್ ಮಾಡಿ ಹೇಳಿ. ಏನೇಗೋ ತೆಳು ಬಪ್ಪು ಸುಗಾಯ್ತು ಭಯ ಅಂತ ಎಂತ ಚೋಳಿ ಅತ್ತೇಲಿ 2 ದಿನ ಚಳಿ ಜಾಸ್ತಿ ಅವ್ರು ಈ ಅಣ್ಣ. ಇದ್ರ ಟಾರ್ಪಲ್ ಯಾರು ಬಂದ್ರೆ ಸೊತ್ತೆ ಹೋಗ್ತಾ ಇಲ್ಲ. ನಾವಿಲ್ಲಿ ಟಿವಿ ಕಾಣ್ತಾ ಯಾರು ಬಾರಿಕೆ ಆಗ್ತ ನಮ್ಮ ಮೀನು ಗೋಳಿ ಯಾರಿಗೆ ಉಳ್ದಾಗ ಮಂಕಿಗೆ ಅಪ್ಪನ ಆಪತ್ತಿ ನಮ್ಮ ಸಾಲಿ ಅಂತ ದೇವರ ಇಲ್ಲಿ ಅಂತ ಹೇಳುವ ಮೀನು ಬಂತ ಅಷ್ಟಂಗ ಒಂದು ಮೀನು ಬರ್ತಿಲ್ಲ. ಮಂಜಿಲ್ ಕಲರ್ ಒಂದೆಲ್ಲ ದಪ್ಪ ಬಂದ್ರೆ ಕಾಣ್ಲಕ್ಕೆ ಕೆಂಪು ಬಂದ್ರೆ. ಇಲ್ಲಾಂದ್ರೆ ಈ ಥರದೇ ಮೀನಿ ಹೊಡೆದಿ ನಮ್ಮ ಹಾರತ್ತು ಅಂತ ಇದೆ. ದೇವ್ರ ಹಾಡೆಲ್ಲ ಇಲ್ಲ ಈ ಕಡೆ ಮಹಾರಾಶಿ ಬ್ರಹ್ಮ ಎಲ್ಲ ಇಲ್ಲಿ ಇದ್ರ ಕಡೆ ಬಲಿ ಹೊಡೆದ್ರಮ್ರಲ್ಲ. ಎಲ್ಲಿದ್ರ ಬಲಿ ಹೊಡೆದಾರ ಇದ್ದ ಎಲ್ಲಿ ಬಲಿ ಹೊಡೆದ್ರ ರೌಂಡ್ ಬಲಿ ಹೊಲ್ಗಂಡ್ ನೋಡ್ದಾಗ ಬಂದ್ ಬಾಲಿ ರೌಂಡ್ ಬಿದ್ದಿತ್ತು. ವಾ ಲೈಟ್ ಬೋಟ್ ಅಲ್ಲ ಬರೀ ಮಾರ್ತಿಗ್ಯಾರ ಒಂದ್ ಲಾಂಬರ್ ಕೊಟ್ಟಿದ್ದು ಸೀದಾ ಒಳಗೆ ಇಲ್ಲಿಗೆ ಮತ್ತಿ ಒಳಗ ಲಾಂಬರ್ಗೆ. ಬಾಳದ ಬೋಟ್ ಗಣಿ ಮೀನ್ ತೆಗಿತ್ರಿ ಯಾವ್ದ ಮೀನ್ ತೆಗಿಯಕ್ ಒಳಗೆ. ಈಗ ರೆಡಿ ಆಗ್ತಿತ್ತು ಬರ್ತ ಓಲೆ ಗಾಣಿಯ ಹೊಕ್ಕಿ ಅಂದ ಗೊತ್ತಾ ಮೀನಿದ್ದೆಲ್ಲ ಹೊಕ್ಕಿ ಜಾಸ್ತಿ. ಅಲ್ಲ ಮತ್ತೆ ಹೊಕ್ಕಿ ಹೋದ ಉಳೆಲ್ಲ ಒಬ್ಬರು ಬಾಲ್ಯ ಆಡ್ದಂಗೆ ಮೀನ್ ನಿಮ್ಗೆ ಓಡಾಡ್ತಿದ್ದ. ನಮ್ನಿ ಅಲ್ಲಿ ಕೋಲ್ಡ್ ವೆದರ್ ಅಂದ್ರೆ ಯಪ್ಪೋ ದೇವರೇ ಅಲ್ಲ ಯಾರಿಗಾರಿಗೆ ಬೆತ್ತ ಅದನ್ನೇ ನಮ್ದು ಯಾವ್ದು ಬರ್ತಿಲ್ಲ. ಈಗ ಎಲ್ಲ ಒಲಿ ಹೊಡ್ತದೆ ಅಂತ ಇಷ್ಟು ದಿನ ನಿನ್ನೆ ಖಾಲಿ ಇವತ್ತು ಹೊಡೆದಿದ್ನಪ್ಪ ಕಾಣಿಕೆ ಅಂತ 2-3 ಜನ ಬಲಿ ಹೊಡೆದ್ರ ಅಮ್ಮ ಇವತ್ತು ಸಿಕ್ಕತ್ತಾ ಇಲ್ಲಿ ಹೊಡೆದ್ರೆ ಆಲ್ಮೋಸ್ಟ್ ಕೋಡೆ ಒಂದಿಬ್ರು ಹೊಡೆದಿರ ಅದೆಲ್ಲ ಗಂಗೊಳೆ
ಎಲ್ಲ ಮಲ್ಪೆ ರೋಡ್. ಎಲ್ಲಿಗೆ ಮಲ್ಪಿಗೆ ಹೋತ್ರಿ ಹೋಯ್? ಮಲ್ಪೆಗೆ ಬಲಿ ಎಲ್ಲ ಹೊಡೆದಿರ ಎಲ್ಲ ಕೆಸರಲ್ಲಾಗಿದೆ ಬಲಿ ಹೊಡೆದಾರಲ್ಲ ಇದೆಲ್ಲ ಆಗಿದೆ ಮಾರಿಯಮ್ಮ. ಇದು ಮಲ್ಪೆ ಜೋಡಿ ಫಸ್ಟ್ ಇವರೇ ಹೊಡೆದಂತ ಹೇಳೋದಪ್ಪ ನೀವು ಬಂದು. ಈಗ ಅದಕ್ಕಿಂತ ಫಸ್ಟೇ ಹೊಡ್ಕೊಂಡಿದ್ದೀವಿ ಇವರೆಲ್ಲ. ಇಲ್ಲಿ ಯಾರಿಗೂ ಬೈಕ್ ಐತೆ ನೋಡ, ಬೈಕ್ ಸಿಗಡು ವಾಸನೆ ಬದ್ಕ ಏಕೆ ಬಾಳಿಗ ಬೈಕ್ ಸಿಗಡು ವಾಸನೆ. ಸಾಸ್ದಾನ ಯಾರಲ್ಲ ಸಾಸ್ದಾನ ಮತ್ತು ಕಾರ್ಕಾರಿಗೆ ಬರ್ತಿರಲ್ಲ ಕೂಡ ಬೆಟ್ಟಿಗೆ. ಈಗ ನಮಗೂ ದೋಣಿ ಈಗ ಸಿಗತಕ್ಕ ಒಂದು 2-3 ದೋಣಿ ಹೊಡ್ತಿಲ್ಲ. ಮೀನುಗೂ ತಿಳುಕ ಶುರು ಆಯ್ತು. ಒಂದು ಬಲಿ ಹೊಡಿತು ಊರೊಂದು ಹೊಡೆದು. ಹೌದಾಗ ಬಂದ ಇಲ್ಲೇ ಬಂದ. ಈಗ ಕೆಳಗೆ ಕಟ್ಟದ ಕೆಳಗೆ ಆಗ ಅಲ್ಲಿ ಬಲಿ ಹೊಡೆದ್ಮೇಲೆ ಹೋದ್ರೆ ಆಮೇಲೆ ಅಲ್ಲ ಆ ಸೈಡ್ ಬಲಿ ಹೊಡ್ಕೊಂಡಿದ್ದಾರೆ. ಇಷ್ಟೇ ಸಿಗ್ತದೆ ತುಕ್ಕದಿ ನಾವು ಇವತ್ತು ಅಂತದಿಲ್ಲ. ಅದು ಅಲ್ಲದೆ ಇವತ್ತಿದೆ ಅಂತೇಳಿ 2 ದಿನ ಒಟ್ಟು ಬಿಡಿ ಅದು ಹಾಕೊಂಡು 2 ದಿನ ಒಟ್ಟು ಹಾಕು ಅಂತೇಳಿ ಇಲ್ಲಿ ಕೊಡಂತ ಏನು ಕೈ ಕರದ ಗಾಯ ದೋಣೆ ಬಪ್ಕಿತ್ತ ಅದರ ಕಮ್ಮಿ ಅಂತ ಅದರೊಟ್ಟಿಗೆ ಇದು ಫ್ರೈ ಮಾಡಿ ತಿಂಬುದೇ. ದೋಣಿ ಬಂದ ಮತ್ತು ನಮ್ಮ ರಾಘವಣ್ಣವರು ಜಿಲೇಬಿ ತಂದು ಕೊಟ್ಟಕ್ಕೆ ಧನ್ಯವಾದಗಳು. ಹಬ್ಬದ ಕೋಡಿ ಹಬ್ಬದ ಜಿಲೇಬಿ. 2 ದಿನ ಐತೆ ಮೀನೇ ಇಲ್ಲ ಅಂದರೆ ಎಲ್ಲ ಒಂದಿನ ಸವಾರಿ ಬೈಗಿ ಬಂದು ಕರೆಕ್ಟು 1 ದಿನ ಎಲ್ಲ ರೆಡಿದ್ವಿ. ಅಷ್ಟೊತ್ತಿಗೆ ಎಲ್ಲ ಹೊಡ್ಕೊಂಡು ಅದೇ ದಿನ ನಮಗೊಂದು ಸಿಕ್ಕಿತ್ತು ಮೀನು. ಇನ್ನೀಗ ಅದು ಯಾವತ್ತು ಬಪ್ಪುದು ಒಂದೇ ಟ್ಯಾಂಕಿನ ಬದಿನ ಬತ್ತು ಒಂದೇ ಬಾಡಿನ ಬದಿ ಬತ್ತು. ಇನ್ನದು ಯಾವತ್ತು ಬಪ್ಪುಕಿತ್ತು ನಾವು ಕಾಣ್ತೀವಿ ಬಂದರೆ ಅಲ್ಲಿ ಹಿಡ್ಕೊಂಡು ರೆಡಿ. ಇಲ್ಲಿ ಡೆಡ್ ವೇಸ್ಟ್ ಆಗ್ತದೆ. ಬೋಟ್ ಎಲ್ಲ ರೆಡಿ ಆಯ್ತು, ಎಲ್ಲ ಬೋರ್ಡ್ ಗಿಡೆಲ್ಲ ರೆಡಿ ಮಾಡ್ತೀವಿ ನಾವು. ಈಗೆಲ್ಲ ಹಿಂಗೆ ಹಿಡ್ಕೊ ಬಂದು ಇನ್ನೀಗ ದೋಣಿ ಯಾರು ಇಲ್ಲಿದೆ ಈ ಲೈಟ್ ದೋಣಿ ಇದೀಗ ಹೊಡೆದಷ್ಟೆ ದಾರಕ್ಕೆ ಇದು ಮಾಡಿ ಬಾಪತ್ತಿತ್ತು ಅಲ್ಲೇ ಬಂತ ಅಲ್ಲೇ ಕೊಡ ಜಾರಿಗುಳ್ಳಿ ಅದು ಕ್ಯಾರಿ ಆಯ್ತದ ಕೊಟ್ಟರೆ 2 ವಾರ ಮಾಡ್ತಾರೆ. ನಾವು ಒಬ್ಬರೇ ಹೊಡ್ಕೊಂಡು ಅದೊಂದು ಬಾಲಿ ಹೊಡಿತೀವಿ. ಇಲ್ಲೇ ಬಂದದ್ದು ಇಲ್ಲೇ ಹತ್ರ ಪೆಟ್ಟು. ಮೀನು ಬಡಾಯಿ ಪಾಸ್ ಆಯ್ತಿದ್ದು ಸಾಯಿಲಿ ಅಂತ. ಇಲ್ಲಾಂದ್ರೆ ಒಳ್ಳೆ ಮೀನಿತ್ತು. ಈಗ 2 ಬಾಲಿ ಸಿಕ್ಕದು ಮೀನು ಟೋಟಲ್.
ಈಗೆಲ್ಲ ಒಳ ಹಾತಿದ್ರಿ ಆಯ್ತು. ಮುಂದಕ್ಕೆ ಈಗ ರೈಟ್ ಪೋಯ ಈ ಗಿಳಿಯೆಲ್ಲ ಕಟ್ಟಿ ಆಯ್ತು, ಪ್ಯಾರಿ ಹೋಗಿತ್ತು. ಈಗ ಮತ್ತೆ ಆಯ್ತು 11:30 ಆಯ್ತು. ಈಗ ಮನೆ ಹೋಗ್ಬೇಕು. ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ರು ಕಣೆ, ಕ್ಲೀನ್ ಮಾಡ್ತಿದ್ರು ಕಣೆ. ಅಯ್ಯ ಅಬ್ಬಿಯ ಇವತ್ತೊಂದು ಸ್ವಲ್ಪ ಮೀನು ಸಿಕ್ತು. ಹೀಗೆ ದಿನ ಇದೇ ಥರ ಮೀನು ಸಿಕ್ತಿದ್ರೆ ಮಂತ್ ಎಂಡಿಗೆ 1ನೇ ತಾರೀಕಿಗೆ ಒಂದು ಸ್ವಲ್ಪ ದುಡ್ಡು ಬರ್ತದೆ. ಸಾಲ ಕೊಟ್ಟು ಕತ್ತ ಅಯ್ಯ ಅಮ್ಮ ನಮ್ದು ಪೂರೇ ಎಷ್ಟು ತಿಂಗಳಿಗೆ 8,000 ಕೊಟ್ಟಿತ್ತು ನಾನು. 8 ತಿಂಗಳಿಗೆ ಎಂಥ ಫಿಶಿಂಗ್ ಎಂಥದಿಲ್ಲ. ಈ ತಿಂಗಳು ಎಂತ ಇಲ್ಲ, ಒಂದು ಕಾಣಿಕೆ ಅಂತ. ನೆಕ್ಸ್ಟ್ ತಿಂಗಳಿಂದ ಒಳ್ಳೆ ಗ್ಯಾಲ ಇತ್ತು, ಡೈಲಿ ಲೆಕ್ಕ. ಅಯ್ಯೋ ದೇವ್ರೆ, ಖುಷಿ ಹಿಂಗ್ರಿಲಿ. ಮತ್ತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್ ಬಾಯ್.